ಏನು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿ ಮನೆಯಿಂದ ಹಸಿ ಕಸ ಒಣ ಕಸವನ್ನು ಸಪ್ರೇಟಾಗಿ ವಿಂಗಡಿಸಿ ಆಟೋ ಮತ್ತು ಪುಷ್ಕಾರ್ಟ್ ಮೂಲಕ ನಮ್ಮ ಪೌರ ಕಾರ್ಮಿಕರ ಮೂಲಕ ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನು ಸೆಕೆಂಡ್ರಿ ಪಾಯಿಂಟಿಂದ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಿಕ್ಕೆ ನಮ್ಮ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಾಗಿಸ್ತೀವಿ. ಅಲ್ಲಿ ಏನು ಅದನ್ನು ವಿಂಡ್ರೋ ಪ್ಲಾಟ್ಫಾರ್ಮ್ನಲ್ಲಿ ಕೊಡಿಸಿ ಅದಕ್ಕೆ ಬೇಕಾದಂಥ ಕಲ್ಚರು ಮುಂತಾದ ಸಿಂಪಡಣೆ ಮಾಡಿಕೊಂಡು ಅದನ್ನು ಮತ್ತೆ 45 ದಿನದ ನಂತರ ಉತ್ಕೃಷ್ಟವಾದ ಸಾವಯವ ಗೊಬ್ಬರನ ತಯಾರು ಮಾಡ್ತಾಯಿದ್ದೀವಿ. ಹಸಿ ಕಸ ಬರ್ತದೆ, ಅದು ರಾಶಿ ಹಾಕ್ತೀವಿ, ಮತ್ತು 40 ದಿನಕ್ಕೆ ಮಿಷನ್ಗೆ ಹಾಕ್ತೀವಿ. ಮಿಷನ್ಗಾಗಿ ಗೊಬ್ಬರ ತೆಗೆದು ಚೀಲಕ್ಕೆ ಹಾಕಿ ರೈತರಿಗೆ. ರಾಜ್ಯ ಕೃಷಿ ವಿಶ್ವವಿದ್ಯಾನಿಲಯ ಮತ್ತು GKVK ಕಡೆಯಿಂದ ಅದನ್ನು ಸರ್ಟಿಫೈ ಮಾಡಿಸಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ನಾವು ಈಗಾಗಲೇ ಸಾವಯವ ಗೊಬ್ಬರ ಅದನ್ನು ಬ್ರ್ಯಾಂಡ್ ಮಾಡಿದ್ದೀವಿ. ಕೋಲಾರ ಅಗ್ರಿಗೋಲ್ಡ್ ಅಂಥೇಳಿ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ 2 ಮಳಿಗೆ ಏನು ಸಾವಯವ ಗೊಬ್ಬರದ 2 ಮಳಿಗೆಯನ್ನು ಓಪನ್ ಮಾಡಿ ರೈತರಿಗೆ ಬರೀ ₹5 ಪ್ಯಾಕಿಂಗ್ ಆಗಿರ್ತಕ್ಕಂಥದ್ದು ₹5 ಮತ್ತು ಲೂಸ್ ತೊಗೊಂಡ್ರೆ ₹4 ಅಂತೆ ಅತಿ ಕಡಿಮೆ ದರದಲ್ಲಿ ಸಾವಯವ ಗೊಬ್ಬರವನ್ನು ರೈತರಿಗೆ ತಲುಪುವಂಥ ಒಂದು ಕಾರ್ಯವನ್ನು ನಗರಸಭೆ ವತಿಯಿಂದ ಕೈಗೊಂಡಿದೆ. ಈ ಯಂತ್ರಗಳ ಮುಖಾಂತರ 4mಗಿಂತ ಕಡಿಮೆ ಇರುವಂಥದ್ದಲ್ಲಿ ಹೊರಬರುವಂಥದ್ದನ್ನು ನಾವು ಸಾವಯವ ಗೊಬ್ಬರವಾಗಿ ಸೂರ್ಯ ಗೋಲ್ಡ್ ಮಾದರಿಯಲ್ಲಿ ಹೆಸರನ್ನಿಟ್ಟು ಬ್ರ್ಯಾಂಡನ್ನಿಟ್ಟು ಅದನ್ನು 25-30 kg ಒಂದು ಬ್ಯಾಗಿಂಗ್ ಮಾಡಿ ನಾವು ಈಗ ಮಾರಾಟ ಮಾಡ್ತಾ ಇದ್ದೇವೆ. ಇವಾಗ ಬಂಗಾರಪೇಟೆ ನಗರಸಭೆಯಿಂದ ಜೀವಧಾರೆ ಅಗ್ನಿಗೋಲ್ಡ್ ಸಾವಯವ ಗೊಬ್ಬರ ಎಂಬುದಾಗಿ ನಾಮಕರಣ ಮಾಡಿ ನನ್ನ ರೈತರಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭೆಯ ಆಡಳಿತಾಧಿಕಾರಿಗಳು ಆದಂತಹ MR ರವಿ ಸರ್ ರವರ ನಿರ್ದೇಶನದ ಮೇರೆಗೆ ಒಂದು ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವನ್ನ ತಯಾರು ಮಾಡ್ತಾ ಇರ್ತೀವಿ. ಹೀಗೆ ತಯಾರು ಮಾಡಿದ ಗೊಬ್ಬರಕ್ಕೆ ನಗರಸಭೆ ವತಿಯಿಂದ ಶ್ರೀ ಮಾರಿಕಾಂಬಾ ಅಗ್ರಿಗೋಲ್ಡ್ ಸಾವಯವ ಗೊಬ್ಬರ ಎಂದು ನಾಮಕರಣ ಮಾಡಿ ಮಾರಾಟ ಮಾಡಲಾಗ್ತಾ ಇರ್ತದೆ. ಈವರೆಗೆ ಒಟ್ಟಾರೆ ಸುಮಾರು 40 ಟನ್ ಗೊಬ್ಬರವನ್ನ ರೈತರಿಗೆ ಮಾರಾಟ ಮಾಡಲಾಗಿದ್ದು ಸುಮಾರು 42,175 ರೂಗಳು ನಗರಸಭೆಗೆ ಆದಾಯವಾಗಿರುತ್ತದೆ. ಕೋಲಾರ ಅಗ್ರಿಗೋಲ್ಡ್ ಬಳಸೋದ್ರಿಂದ ಬೆಳೆನೂ ಅಚ್ಚಚ್ಚಿಗೆ ಇರ್ತದೆ, ಕ್ವಾಲಿಟಿನೂ ಚೆನ್ನಾಗಿ ಬರ್ತದೆ. ಆದ್ರಿಂದ ಇವಾಗ ನಾವು ಈ ಬಾಳೆ ಗಿಡ ಒಂದು 8 ಎಕರೆ ಮಾಡಿದ್ದೀನಿ. ನಾನು ಲೂಸ್ ತರಿಸಿ ಲಾರಿಗಳಲ್ಲಿ ಒರೆಸಿ ಇವಾಗ ನಾನು ಒಂದು 60 ಟನ್ ಗೊಬ್ಬರನ ಬಾಳೆ ಗಿಡಕ್ಕೆ ಬಳಸ್ತಾ ಇದ್ದೀನಿ ಸರ್. ಗೊಬ್ಬರ ಭೂಮಿಗೆ ಫಲವತ್ತತೆ ಇದೆ ಮತ್ತು ನೆಲ ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಬರುತ್ತೆ. ಈ ಗೊಬ್ಬರ ಚೆನ್ನಾಗದೆ. ಕೋಲಾರ ಅಗ್ರಿಗೋಲ್ಡ್ ಅಂದ್ಬಿಟ್ಟು ಎಲ್ಲ ಇದನ್ನು ಯೂಸ್ ಮಾಡಿ ಒಳ್ಳೆ ಸಕ್ಸಸ್ ರಿಸಲ್ಟ್ ಬರುತ್ತೆ. ಅನುಕೂಲ ಚೆನ್ನಾಗಾಗುತ್ತೆ. ಅಲ್ಲಿ ತೊಗೊಂಡು ಇದ್ದೀನಿ, ತಿಂಗಳು ಬರ್ತಾ ಇದ್ದೀನಿ, ತೊಗೊಂಡು ಹೋಗ್ತಾ ಇದ್ದೀನಿ 3 ಮೂಟೆ 2 ಮೂಟೆ. ನಗರಸಭೆಗಳಿಗೆ ಉತ್ತಮವಾದ ಆದಾಯದ ಮೂಲ ಆಗ್ತದೆ. ಯಾವ ತ್ಯಾಜ್ಯ ಅಂದರೆ ಜನ ಮೂಗು ಮುರಿತಾ ಇದ್ರು, ಇವತ್ತು ಅದೇ ತ್ಯಾಜ್ಯದಿಂದ ಆದಾಯವನ್ನು ಕ್ರೋಢೀಕರಿಸ್ತಕ್ಕಂಥ ಸಂಪನ್ಮೂಲ ಸಂಗ್ರಹಿಸ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.